ಅಂದ್ರೆ ಏನ್ ಇವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಮತ್ತೆ ಹೆಂಗೆ ಮೈಸೂರಲ್ಲಿ ಹೋಗಿದ್ದು ಎಲ್ಲ ಹೆಂಗಿತ್ತು? ದೀಪಾವಳಿಗೆ ಹೋಗಿದ್ಯಾ ಅಥವಾ ಕರ್ನಾಟಕ ರಾಜ್ಯೋತ್ಸವಕ್ಕೆ ಹೋಗಿದ್ದ? ಐ ಡೋಂಟ್ ನೋ ಮ್ಯಾನ್ ವೈ ಐ ವೆಂಟ್. ಐ ಜಸ್ಟ್ ಹ್ಯಾಪನ್ ಟು ಗೋ. ಐ ಗೋ, ದಟ್ಸ್ ಆಲ್. ಅಲೆಮಾರಿ ಜೀವನ ನಂದು. ಅಂದ್ರೆ ರಿಲೇಟಿವ್ಸ್ ಇದಾರಾ ಅಥವಾ? ಹಾಂ, ರಿಲೇಟಿವ್ಸ್ ಆ್ಯಂಡ್ ನಮ್ಮ ಮಮ್ಮಿ ಎಲ್ಲ ಇದ್ರಲ್ಲ, ಸೊ ನಮ್ಮ ಅಣ್ಣನೂ ಹೋಗ್ತಿದ್ದ. ಸೊ ಅವನು ಹೆಂಗಿರೋ ಸಂಡೇನೇ ವಾಪಸ್ ಬರ್ತಿದ್ದಿದ್ದು. ಇಟ್ ವಾಸ್ ಲೈಕ್ ಕನ್ಫರ್ಮೇಷನ್. ಅದಕ್ಕೆ ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದು. ಪಟಾಕಿ ಎಲ್ಲ ಹೊಡೆದ್ಯಾ ಅಥವಾ? ಅಂದರೆ ಅವ್ರು ಹೊಡೆದ್ರಲ್ಲಿ ನಾನು ಸುಮ್ಮನೆ ಸುಸುರು ಬತ್ತಿ ಅದು ಇದು ಹಂಚ್ಕೊಟ್ಟೆ ಆ ಥರ. ಆಯ್ತು, ತುಂಬ ವರ್ಷ ಆಯ್ತು ಪಟಾಕಿ ಹೊಡೆದು. ನನಗೂ ಆಲ್ಮೋಸ್ಟ್ ಎಷ್ಟು 14 ಇಯರ್ಸ್ ಆಗಿದೆ ಪಟಾಕಿ ಹೊಡೆದು. ಅದೇನು ಗೊತ್ತಿಲ್ಲ, ಹೊಡಿಬೇಕಂತ ಅನ್ಸಲ್ಲ. ಈಗ ನನಗೆ ಅನ್ಸುತ್ತೆ ಹೊಡಿಬೇಕಂತ ಪಟಾಕಿನ, ಬಟ್ ಏನು ಪ್ರಾಬ್ಲಮ್ ಅಂದರೆ 10th ಸ್ಟ್ಯಾಂಡರ್ಡ್ವರೆಗೂ ಐ ಹ್ಯಾಡ್ ಪೀಪಲ್ ಹೂ ಐ ಕುಡ್ ಬರ್ಸ್ಟ್ ಕ್ರ್ಯಾಕರ್ಸ್ ವಿತ್. ಅಲ್ಲೇ ಮನೆ ಹತ್ರ ಎಲ್ಲ ಫ್ರೆಂಡ್ಸ್ ಇದ್ರು, ಒಂಥರ ಚೆನ್ನಾಗಿತ್ತು ಅವಾಗ ಪಟಾಕಿ ಹೊಡಿಯೋಕ್ಕೆ. ಇಲ್ಲಿ ನಮ್ಮ ರೋಡಲ್ಲಿ ವಿಕ್ರಮ್ ಬೇತಾಳ್ ಸ್ಟೋರಿನಲ್ಲಿ ಒಂದು ಕಾಡಿರುತ್ತಲ್ಲ, ಆ ಥರ ಅನ್ಸುತ್ತೆ ರಾತ್ರಿ ಹೊತ್ತು. ಏನು ಲೈಟ್ಸ್ ಇಲ್ಲ, ಫುಲ್ಲು ಯಾರು ಜಾಸ್ತಿ ಪಟಾಕಿ ಹೊಡಿತಾ ಇಲ್ಲ. ನೀನು ನೋಡಿ, ನೀನು ಸೌಂಡ್ ಮಾಡು, ಬೇರೆಯವ್ರ ಜೊತೆ ಸೌಂಡ್ ಮಾಡೋದಲ್ಲ, ನೀನು ಒಬ್ಬನೇ ಸೌಂಡ್ ಮಾಡಬೇಕು. ಅದು ಒಬ್ಬನೇ ಸೌಂಡ್ ಮಾಡಿದ್ರೆ ನಿಮ್ಮ ಸಿಸ್ಟರ್ ಕೂಡ ಇದಾರಲ್ಲ, ಫನ್ ಇರಲ್ಲ. ಅದು ಏನು ಪಟಾಕಿ ಹತ್ತದ ಡಮ್ ಅನ್ನೋದೇ ನೋಡೋದು. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗಾಗ್ತಾ ಇತ್ತು ಅಂದರೆ, ಇವಾಗ ಪಕ್ಕದ ಮನೆಯವರು ಪಟಾಕಿ ಇಡಕ್ಕೆ ರೆಡಿಯಾಗಿದ್ದಾರೆ, ಬಾಂಬು, ಸರ ಪಟಾಕಿನೋ ಅಥವಾ ಲೈಕ್ ಆಟಮ್ ಬಾಂಬೋ ಏನೋ ಒಂದು ಬಾಂಬು, ನೀನು ಇಡಬೇಕು ಅಂತ ಇದೆಯಾ ಸೈಡಲ್ಲಿ ಒಂದು ಫ್ಯೂ ಫೀಟ್ ಅವೇ. ಅವಾಗ ಯಾರು ಬೇಗ ಇಡ್ತಾರೆ ಅಂತ ಯು ವೇಟ್ ಟಿಲ್ ದಟ್ ಅದರ್ ಪರ್ಸನ್ಸ್ ಕ್ರ್ಯಾಕರ್ ಎಕ್ಸ್ಪ್ಲೋಡ್ಸ್. ಯಾಕೆಂದ್ರೆ ನೀನ್ ಇಡೋವಾಗ ನಿಂಗೆ ಭಯ ಆಗ್ಬಾರ್ದು ಬ್ಲಾಸ್ಟ್ ಆದ್ರೆ. ಓಕೆ, ಆ ಥರ ಆಗ್ತಾ ಇತ್ತು ನಂಗೆ. ಅದು ಒಂಥರ ಇವಾಗ ಯಾರು ಇಲ್ಲ, ಸೊ ದೇರ್ ಇಸ್ ನೋ ಡೇಂಜರ್ ಎಲಿಮೆಂಟ್ ದೇರ್. ನಾವು ಇದಾಗ ಯಾವ ರೀತಿ ಅಂದ್ರೆ, ನಾವು ಇವಾಗ ಪಕ್ಕದಲ್ಲಿ ಒಬ್ಬ ಹಚ್ತಾನಂದ್ರೆ ನಾವು ಬೇಗ ಹೋಗಿ ಹಚ್ಚೋದು ನಮ್ದು ಪಟಾಕಿ. ಆ ಥರ ರೇಸ್ ಅವನು ಹಚ್ತಾ ಇರ್ತಾನೆ. ಇವಾಗ ಎಸ್ಪೆಷಲಿ ಆಂಟಿ ಅವರು ಇರ್ತಾರೆ ಅನ್ಕೊ, ಆಲ್ರೆಡಿ ಎದುರ್ಕೋತಾ ಇರ್ತಾರೆ. ಆ ಟೈಮಲ್ಲಿ ಟಕ್ಕಂದು ಹೋಗಿ ಹಂಚ್ಬಿಡೋದು ನಮ್ ಬೇಗ. ಡಯಾಬಾಲಿಕ್. ನೊಟೋರಿಯಸ್ ನೀನು. ಫ್ರೀಕ್ವೆಂಟ್ ಆಗೆಲ್ಲ ಮಾಡಿಲ್ಲ ಆ ಥರ, ಬಟ್ ಆ ರೀತಿ ನಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಆ ರೀತಿ ಮಾಡ್ತಾ ಇದ್ವಿ. ಅದು ಆಮೇಲೆ ಕೈಯಲ್ಲೇ ಹಿಂಗೆ ಎಸ್ಬಿಟ್ಟು ಇದು ಮಾಡೋದು. ಕೈಯಲ್ಲೆಲ್ಲ ಎಸ್ತಿರೋದು ನಾನು ಮಾಡಿದ್ದೀನಿ. ಬಟ್ ಒಂದ್ಸರಿ ಏನಾಗಿತ್ತು ನನಗೆ ಅಂದರೆ, ಇನ್ನೂ ಪಟಾಕಿ ಫಸ್ಟ್ ಡೇ ಇತ್ತು, ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಒಂದು 7 ಗಂಟೆ ಆ ಥರ. ನಾನು ರೋಡಲ್ಲಿ ನೋಡ್ತಾ ಇದ್ದೀನಿ, ಒಂದು 4 ಜನ ಪಟಾಕಿ ಹಚ್ತಾ ಇದ್ದಾರೆ. ಒಬ್ಬಂದು ಪಟಾಕಿ ಟುಸ್ಸಾಗ್ಬಿಟ್ಟಿದೆ ಅಲ್ಲೇ. ನನಗೆ ಅನಿಸ್ತು ಓಕೆ ಟುಸ್ಸಾಗಿದೆ, ಏನೂ ಆಗಿಲ್ಲ ಪ್ರಾಬ್ಲಮ್ಮು ಅಂತ. ಆದರೆ ನಾನು ಸ್ವಲ್ಪ ಏನೋ ಕೀಟ್ಲೆ ಮಾಡೋಣ ಅಂತ ಏನೋ ಹೋಗಿದ್ದೀನಿ. ಅದನ್ನ ತಗೊಂಡ್ಬಿಟ್ಟು ಹಂಗೆ ಸುಮ್ಮನೆ ತಳ್ಳೋಣ ಅಂತ ಸೈಡ್ಗೆ, ಅವನಿಗೆ ಹೆದರ್ಸಕ್ಕೋ ಏನೋ. ಅವನು ನನ್ನ ಫ್ರೆಂಡೇ ಆಗಿದ್ದ. ಅವಾಗ ಎಲ್ಲ ದೂರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಟುಸ್ಸಾಗಿದ್ರು. ಸೊ ನಾನು ಹೋಗ್ಬಿಟ್ಟು ಕೈಗೆ ಮುಟ್ಟಕ್ ಬರ್ತಾ ಇದ್ದೀನಿ, ಹಿಂಗೆ ತಳ್ಳೋಣ ಅಂತ ಬ್ಲಾಸ್ಟ್ ಆಗ್ಬಿಡ್ತು ಕೈಯಲ್ಲೇನೆ. ಸೊ ನಮ್ಮ ಮನೇಲಿ ತಂದಿರೋ ಒಂದು ಪಟಾಕಿನೂ ಹೊಡೆದಿಲ್ಲ, ನನ್ನ ಕೈ ಎಲ್ಲ ಫುಲ್ಲು ಒಂಥರ ರ್ಯಾಶ್ ಬರ್ನ್ ಥರ ಏನೋ ಆಗ್ಬಿಟ್ಟಿದೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಪಟಾಕಿ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟೆ ಕೈಯಲ್ಲಿ ಅಂತ. ನಮ್ಮಪ್ಪ ಅಯ್ಯೋ ನಾವು ತಂದಿರೋ ಪಟಾಕಿನಲ್ಲಿ ಎಲ್ಲ ಬ್ಲಾಸ್ಟ್ ಏನೋ ಆಗ್ಬಿಟ್ಟಿದೆ, ಇವನ್ನೆಲ್ಲ ಹಚ್ಬಿಟ್ಟಿದ್ದಾನೆ ತಗೊಂಡು ಹೋಗಿ ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ನಮ್ಮಮ್ಮ ಹೇಳಿದ್ರು ಇಲ್ಲ, ಅಲ್ಲಿ ಯಾರೋ ಕಿಟ್ಲೆ ಮಾಡಕ್ ಹೋಗಿದ್ದ, ಅವಾಗ ಅಲ್ಲೇ ಬ್ಲಾಸ್ಟ್ ಆಗ್ಬಿಡ್ತು ಅಂತ. ಸೊ ಅದೊಂದು ಇನ್ಸಿಡೆಂಟ್, ದಟ್ಸ್ ದ ಓನ್ಲಿ ಇನ್ಸಿಡೆಂಟ್ ವೇರ್ ಐ ಹ್ಯಾವ್ ಬೀನ್ ಇಂಜೂರ್ಡ್ ಪಟಾಕಿಯಿಂದ. ಮಿಕ್ಕಿದ್ದು ಫುಲ್ಲು 10 ಇಯರ್ಸ್ ಹೊಡೆದಿದ್ದು ಎಲ್ಲ ಫುಲ್ಲು ಸ್ವಿಮ್ಮಿಂಗ್ಲಿ ಸೂಪರ್ ಆಗಿ ಹಚ್ಚಿರೋದು. ವೆರಿ ವೆರಿ ಗುಡ್ ಮೆಮೊರೀಸ್. ನಾವು ವಟಾರನಲ್ಲಿ ಇದ್ವಲ್ಲ, ಅಲ್ಲಿ ಹೆಂಗಂದ್ರೆ ನೈಟ್ ಟೈಮ್ ಮಧ್ಯಾಹ್ನ ಹೊತ್ತು ನಾನು ಇನ್ನೊಬ್ಬ ಸಂತೋಷ್ ಅಂತ ಒಬ್ಬ ಇದ್ದ, ನಾವಿಬ್ರು ಹೊಡಿತಾ ಇದ್ದಿದ್ದು ಮಧ್ಯಾಹ್ನ ಟೈಮ್ ಜನರಲ್ ಆಗಿ. ಅದು ಅವಾಗ ಮಧ್ಯಾಹ್ನ ಎಲ್ಲ ಬರೀ ಬಿಜ್ಲಿ ಬಾಂಬು ಆ ಥರದ್ದೆಲ್ಲ.
ಅದಾದ್ಮೇಲೆ ನೈಟ್ ಟೈಮಲ್ಲಿ ಬೇರೆ ಅಕ್ಕಪಕ್ಕದವರೆಲ್ಲ ಹ್ಮ್ ಅವರೆಲ್ಲನೂ ಬರೋದು. ಅವರೆಲ್ಲ ಬಂದು ಒಟ್ಟಿಗೆ ನಾವು ಪಟಾಕಿ ಹೊಡಿತಾ ಇದ್ದಿದ್ದು. ಆ್ಯಂಡ್ ಆ ಟೈಮಲ್ಲಿ ಏನಾಯಿತು, ಎಲ್ಲ ಹೊಡೆದ್ಬಿಟ್ಟು ಹೋಗಿದ್ದಾರೆ. ನನಗೆ ಈ ಪಟಾಕಿ ಎಲ್ಲ ಖಾಲಿಯಾಗಿದೆ. ಆವಾಗ ನಾನೇನು ಮಾಡೋದಂದರೆ, ಒಂದಿನ ಏನು ಮಾಡಿದ್ದೀನಿ, ಈ ಬಿಜ್ಲಿ ಇರುತ್ತಲ್ಲ ಅದ್ರದ್ದು ಮುರಿದ್ಬಿಟ್ಟು ಆ ಪೌಡರ್ ಇರುತ್ತೆ ನೋಡು, ಗನ್ ಪೌಡರ್ ಥರ, ಹ್ಮ್ ಫೈರ್ ಇದು, ಅದೆಲ್ಲ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೇನಂದರೆ ಕ್ಯೂರಿಯಸ್, ಇದನ್ನ ಅಂಟಿಸಿದ್ರೆ ಏನಾಗುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಓಕೆ ಸೊ ಆ ಬ್ಲಾಸ್ಟ್ ಆಗತ್ತಾ ಅಥವಾ ಕಲರ್ ಬರುತ್ತಾ ಆ ಥರ ಏನೋ? ಏನಾಗುತ್ತೆ, ಯಾಕಂದರೆ ಜನರಲಿ ದಟ್ ಈಸ್ ದ ಸೋರ್ಸ್ ಆಫ್ ಎಕ್ಸ್ಪ್ಲೋಷನ್, ಲೈಕ್ ಪವರ್ ಅದು ಜನ್ರೇಟ್ ಆಗೋದು. ಆ ರ್ಯಾಪಿಂಗ್ ಎಲ್ಲ ಇಲ್ಲದೆ ಅಂಟಿಸಿದ್ರೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೆ. ಸೊ ಅದಕ್ಕೆ ಇಷ್ಟೆಲ್ಲ ಒಂದಷ್ಟು ಬಿಜ್ಲಿ ಎಲ್ಲ ತೆಗೆದ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಒಂದು ಕಲೆಕ್ಟ್ ಮಾಡಿಬಿಟ್ಟು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಹಿಂಗೆ ಮ್ಯಾಚ್ ಬಾಕ್ಸ್ ತೊಗೊಂಡು ಹಿಂಗೆ ಅನ್ಸ್ದೆ ಕಣ. ಹಾ ಅದು ಸುಮ್ಮನೆ ಅಂತ ಅಂತು ಆ ರೀತಿ. ಅದು ಕಣ್ಣಿಗೆ ಫುಲ್ಲು ಫ್ಲ್ಯಾಶು, ಈ ವೆಲ್ಡಿಂಗ್ ಮಾಡಿದ್ರೆ ಬರುತ್ತೆ ಹಾ ನೋಡು, ಆ ರೀತಿ ಅಷ್ಟು ಬ್ರೈಟ್ ಲೈಟ್ ಅದು. ಸೊ ಅದು ನೋಡಿದ ಫ್ಲ್ಯಾಶ್ ಬ್ಯಾಂಗ್ ನನಗೆ. ಮೋಸ್ಟ್ಲಿ ಕೌಂಟರ್ ಸ್ಟ್ರೈಕ್ ತರ. ಕಣ್ಣೇನಾದರೂ ಕಣ್ಣು ಹಾಳಾಗಿಬಿಡ್ಬೇಕಾಗಿತ್ತು ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಯೂಶ್ವಲಿ ವೆಲ್ಡಿಂಗ್ ಮಾಡೋಗ್ಲೂ ಅವ್ರ ಪ್ರೊಟೆಕ್ಷನ್ ಹಾಕೋತಾರೆ ನೋಡು, ಕಣ್ಣು ಹ್ಮ್ ಹಾಳಾಗ್ಬಾರ್ದಂತ. ಸೊ ಹಂಗೆ ನೋಡ್ಬಿಟ್ಟು ಆ ಕಡೆ ನೋಡ್ತೀನಿ, ಸೆಂಟ್ರಲ್ಲಿ ಒಂಥರ ಆಲ್ಮೋಸ್ಟ್ ಬ್ಲ್ಯಾಕ್ ಥರ ಇದೆ ನನಗೆ. ಸಡನ್ನಾಗಿ ಫ್ಲ್ಯಾಶ್ ಆಫ್ ಲೈಟ್ ನೋಡಿದ್ರೆ ಯಾವ ರೀತಿ ಆಗುತ್ತೆ ಆ ಥರ. ಆಮೇಲೆ ಯಾಕೋ ಅಂದ್ರೆ ಸರಿ ನಿಂದು ಏನೋ ಆಗ್ಬಿಟ್ಟು. ಕಣ್ ಮೇಲೆ ಬ್ಲ್ಯಾಕ್ ಕಲರ್ ಇಂಪ್ರೆಷನ್ ಬಂದಿತ್ತಾ ವೈಟ್ ಕಲರ್ ಇಂಪ್ರೆಷನ್ ಬಂದಿತ್ತಾ? ಇವಾಗ ನೀನು ಸುಮ್ಮನೆ ಇವಾಗ ಒಂದು ಬಲ್ಬ್ನ ಇಲ್ಲ ಏನೋ ಲೈಟ್ ಸೋರ್ಸ್ನ ತುಂಬ ಹೊತ್ತು ನೋಡಿದ್ರೆ, ನೀನು ಹಾ ನೆಕ್ಸ್ಟು ಬೇರೆ ಕಡೆ ಎಲ್ಲದು ನೋಡಿದಾಗ ಆ ಲೈಟ್ ಸೋರ್ಸ್ ಹಂಗೆ ವಿಷನ್ಸ್ ಕಾಣಿಸೋದು ಗೊತ್ತಾ ನಿಂಗೆ ಒಂದಷ್ಟೊತ್ತು. ಬ್ಲ್ಯಾಕ್ ಶ್ಯಾಡೋ ತರ, ನಾಟ್ ವೈಟ್ ಶ್ಯಾಡೋ. ಬ್ಲ್ಯಾಕ್ ಶ್ಯಾಡೋ ಅಂದರೆ ಆ ಬ್ರೈಟ್ ಲೈಟ್ ಹಂಗೆ ಇರುತ್ತೆ. ಓಕೆ ಓಕೆ, ಸೊ ವೈಟ್ ವಿಷನ್ ಇತ್ತು ನಿಂಗೆ, ಗಾಟ್ ಇಟ್. ಓಕೆ ಬಟ್ ಅಲ್ಲಿ ಆ ಟೈಮಲ್ಲಿ ಹೆಂಗಂದರೆ ಸುಮ್ಮನೆ ಇವಾಗ ಸಡನ್ನಾಗಿ ಅಷ್ಟು ಬ್ರೈಟ್ ಲೈಟ್ ನೋಡಿದ್ನಲ್ಲ, ಅದಾದ್ಮೇಲೆ ನನಗೆ ಏನೂ ಕಾಣಿಸ್ತಿಲ್ಲ ಅಂದರೆ ಕಂಪ್ಲೀಟ್ ಪಿಚ್ ಬ್ಲ್ಯಾಕ್ ಆ ಥರ ಎಲ್ಲ ಏನಿಲ್ಲ. ಬಟ್ ಸೆಂಟ್ರಲ್ನಲ್ಲಿ ಒಂಥರ ಒಂದು ಸರ್ಕಲ್ ಹಾಲೋ ಥರ ಏನೋ. ಸೊ ಅದೆಲ್ಲ ತುಂಬ ಹೊತ್ತೇನಿರಲಿಲ್ಲ ಅದು. ಅದಾದ್ಮೇಲೆ ಇನ್ನೊಂದ್ಸತಿ ಏನು ಮಾಡಿದೆ, ಹಿಂಗೆ ಬೆಂಕಿ ಹಚ್ಚಿದೆ. ಆ ಬೆಂಕಿ ಮೇಲೆ ಈ ಬಿಜ್ಲಿನ ಅರ್ಧ ಮುರಿದ್ಬಿಟ್ಟು ಮತ್ತೆ ಆ ಪೌಡ್ರನ್ನ ಹಾಕಿದ್ರೆ ಆ ಚಿಟಪಟ ಅಂತ ಅನ್ನುತ್ತೆ. ಸೊ ಅದು ನೋಡೋಕೆ ಚೆನ್ನಾಗಿರುತ್ತೆ ಒಂದು ಸತಿ. ಅದು ಮಾಡೋಣ ಅಂತೇಳ್ಬಿಟ್ಟು ಹಿಂಗೆ ಆಗ್ತಾಯಿದ್ದೆ. ಕೈ ನಂದು ಸ್ಟ್ರೈಟ್ ಆಗಿತ್ತು ಬೆಂಕಿ ಮೇಲೆ, ಅದು ಹತ್ಕೊಂಡು ಕೈ ಸುಟ್ಕೊಂಡ್ಬಿಟ್ಟಿದೆ ಅವಾಗ ಒಂದು ಸತಿ. ಸೊ ಅದೊಂದು ಇಂಜುರಿ ಥರ ಆಗಿತ್ತು ನನಗೆ. ಅದು ಬಿಟ್ಟು ಇನ್ನೊಂದು ಮೇಜರ್ ಅಂದರೆ ಕೈಯಲ್ಲಿ ಬಾಂಬ್ ಹೊಡೆದಿದ್ದೆ ನಾನು ಒಂದು ಸತಿ. ಸೊ ನೀನು ಹೆವಿಯಾಗಿ ಯು ಹ್ಯಾವ್ ಫೇಸ್ಡ್ ಲೈಕ್ ಇಶ್ಯೂಸ್ ಪಟಾಕಿ ಅಂದರೆ ಹೊಡೆಯುವಾಗ ಚೆನ್ನಾಗಿ ಏಟ್ ಮಾಡ್ಕೊಂಡಿದ್ಯಾ? ಆಕ್ಸಿಡೆಂಟಲ್ ಅದು, ಲೈಕ್ 3 ಸತಿ ಏನೋ ಆಗಿದೆ. ಈ ಲಕ್ಷ್ಮೀ ಬಾಂಬ್ದು ಏನು ಮಾಡಿದೆ, ಒಂದು ಸತಿ ಆಲ್ರೆಡಿ ಹೊಡೆದಿರೋ ಬಾಂಬ್ ತೊಗೊಂಡಿದ್ದೆ. ಅದರಲ್ಲಿ ಮದ್ದು ಆ ಥರದ್ದೆಲ್ಲ ಏನಿಲ್ಲ, ಟುಸ್ ಪಟಾಕಿ ಥರ ಆಗಿತ್ತದು. ಅಂಟಿಸಿ ಬಿಟ್ಟಾದ್ಮೇಲೆ ಅದೇನೋ ಹೊಡೆಯಲ್ಲ ನೋಡು, ಟುಸ್ ಆಗಿಬಿಡುತ್ತಲ್ಲ, ಆ ಥರದ್ದು ತೊಗೊಂಡಿದ್ದೆ. ಒಂದು ಲಕ್ಷ್ಮೀ ಬಾಂಬ್ ಬಿದ್ದಿತ್ತು, ಅದನ್ನು ತೊಗೊಂಡ್ಬಿಟ್ಟು ನಾರ್ಮಲ್ ಏನಂತಾರೆ ಅದಕ್ಕೆ, ನಾವು ಇದನ್ನು ಹಚ್ತೀವಲ್ಲ, ವಾಟ್ ಈಸ್ ದಟ್ ಮ್ಯಾನ್, ದಟ್ ವೈಟ್ ಪಾರ್ಟ್. ಬತ್ತಿ 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 ಮೇಲ್ಗಡೆ ಪೇಪರ್ ಇರುತ್ತಲ್ಲ ಅದು. ಹೌದು, ಬತ್ತಿ ಇದೆ ನೋಡು. ಆಲ್ರೆಡಿ ಟುಸ್ ಆಗಿರೋ ಲಕ್ಷ್ಮೀ ಬಾಂಬ್ ತೊಗೊಂಡು ಬತ್ತಿನ ಅದ್ರೊಳಗಡೆ ಇಟ್ಬಿಟ್ಟು ನಮ್ಮ ಜೊತೆ ಹೊಡಿತಿದ್ರಲ್ಲ ಅವ್ರ ಜೊತೆ ಶೋ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಟುಸ್ ಪಟಾಕಿ ತೊಗೊಂಡ್ಬಿಟ್ಟು ಅದ್ರಲ್ಲಿ ನಾನೇ ಬತ್ತಿ ಇಟ್ಬಿಟ್ಟು ಹಿಂಗೆ ಅಂಟಿಸಿದ್ದೀನಿ. ನನ್ನ ಮೈಂಡಲ್ಲಿ ಏನಂದರೆ, ಇದು ಹೆಂಗಿರೋ ಟುಸ್ಸು, ಸುಮ್ಮನೆ ಬತ್ತಿ ಯಾರ್ಬಿಟ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಜೋಶಲ್ಲಿ ಹಿಂಗೆ ನೋಡಿ ಕೈಯಲ್ಲೇ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ. ಅಂದರೆ ಅವ್ರಿಗೆ ಎದುರ್ಸೋಕ್ಕೆ, ಈ ಕೈಯಲ್ಲೆಲ್ಲ ಬ್ಲಾಸ್ಟ್ ಮಾಡಿಬಿಡ ಬಿಡು ಅಂತ ಹೇಳ್ಬಿಟ್ಟು. ಸೊ ಇನ್ ಎಂಡ್ ಏನಾಗುತ್ತೆ, ಅದು ಬತ್ತಿ ಅಂಟಿಸಿದ್ಮೇಲೆ ಅದು ಸುಮ್ಮನೆ ಟುಸ್ ಆಗಿಬಿಡುತ್ತೆ, ಆಮೇಲೆ ಬಿಸಾಕ್ಬೋದು ಆ ಥರ ಏನೋ ಅಂದ್ಕೊಂಡು. ಅದೇನಾಗಿದೆ, ಹಿಂಗೆ ಬತ್ತಿ ಒಳಗಡೆ ಹೋಗ್ಬಿಟ್ಟು ಡಮ್ಮನ್ ಬಿಡ್ತು. ಬಟ್ ಕೈ ಏನೋ ಏಟಾಗಿಲ್ಲ. ಕೈ ಹೆಂಗಂದ್ರೆ ಒಂಥರ ನಮ್ಮ ಫೀಲಿಂಗ್ ಥರ ಇತ್ತು ಅಷ್ಟೇ, ಲೈಟಾಗೆ. ನಾನೇ ಶಾಕ್. ಲೈಕ್ ಫೈರ್ ಏನು ಇಂಪ್ಯಾಕ್ಟ್ ಅಲ್ಲ, ಜಸ್ಟ್ ಫೋರ್ಸ್ ಇಂದ ಅಷ್ಟೇ. ಆಗಿದ್ದು. ಅಂದರೆ ಇನ್ನೊಂದು ಆ ಥರದ ಕ್ರ್ಯಾಕರ್ಸ್ ಎಲ್ಲ ಫೈರ್ ಬರಲ್ಲ ಕಣ ಅದು. ಇಟ್ ಈಸ್ ಜಸ್ಟ್ ದಟ್ ಆ ಫೈರ್ ಪೌಡ್ರ್ ಅದು ಒಳಗಡೆ ಹಾಕಿರ್ತಾರೆ ನೋಡು, ಅದಾದಮೇಲೆ ಇಟ್ಸ್ ಜಸ್ಟ್ ಸೀರೀಸ್ ಆಫ್ ಪೇಪರ್ಸ್ ದಟ್ ವಿಲ್ ಬಿ ಕಾಯಿಲ್ಡ್ ಆ್ಯಂಡ್ ಫುಲ್ ಟೈಟಾಗೆ ಗಮ್ ಮಾಡಿರ್ತಾರಲ್ಲ ಅದು. ಸೊ ಅದರಿಂದ ಅದು ಸಡನ್ನಾಗೆ ಫೈರ್ ಪವರ್ ಅದು ಎಕ್ಸ್ಪ್ಲೋಡ್ ಆಗೋವಾಗ ಅಷ್ಟು ಪೇಪರ್ಸ್ ಕಂಪ್ರೆಸ್ ಆಗಿರುತ್ತಲ್ಲ, ಅದು
ಕಂಟೈನ್ ಆಗಿರುತ್ತೆ ನೋಡು, ಅದು ಬ್ಲಾಸ್ಟ್ ಆಗುತ್ತೆ. ಆ ಸಡನ್ ಅಷ್ಟು ಕಾಂಪ್ಯಾಕ್ಟ್ ಇರೋ ಪೇಪರ್ಸ್ ಎಲ್ಲ ಬ್ಲಾಸ್ಟ್ ಆಗೋದನ್ನ ಅದು ಸೌಂಡ್ ಬರೋದು ಆ ರೀತಿ ಅಷ್ಟೇ. ಓಕೆ, ಸೊ ಯು ಆರ್ ಸೇಯಿಂಗ್ ದಟ್ ಗನ್ ಪೌಡರ್ ಹಾಕಿರೋದು ಇಟ್ ಇಸ್ ಜಸ್ಟ್ ಲೈಕ್ ಅ ಕ್ಯಾಟಲಿಸ್ಟ್ ತರ ಏನೋ ಟು ಕ್ರಿಯೇಟ್ ದಟ್ ಎಕ್ಸ್ಪ್ಲೋಷನ್, ಅಂಡ್ ದಟ್ ಎಕ್ಸ್ಪ್ಲೋಷನ್ ಇಸ್ ಓನ್ಲಿ ಬಿಕಾಸ್ ಆಫ್ ಹೌ ಟೈಟ್ಲಿ ದ ಪೇಪರ್ಸ್ ಆರ್ ಪ್ಯಾಕ್ಡ್ ನೀನ್ ಹೇಳ್ತಾ ಇರೋದು. ಅಂದರೆ ಒಂದು ಚಿಕ್ಕ ಕಂಪ್ರೆಸ್ ಗ್ಯಾಪ್ನಲ್ಲಿ ಗನ್ ಪೌಡರ್ನ ನಾವು ಇಗ್ನೈಟ್ ಮಾಡ್ತೀವಲ್ಲ, ಆವಾಗ ಅದು ಫೈರ್ ಪವರ್ ಅಥವಾ ಆ ಎನರ್ಜಿನ ಅದು ಇವಾಗ ಆಚೆ ಹಾಕಬೇಕು. ಆ್ಯಂಡ್ ನಾರ್ಮಲ್ ನೀನು ಬರೀ ಒಂದು ಸಿಂಗಲ್ ಪೇಪರ್ನ ನೀನು ಕಾಲ್ ಮಾಡಾಕಿದ್ರೆ ನಿಂಗೆ ಇಷ್ಟೊಂದು ಇಂಪ್ಯಾಕ್ಟ್ ಏನೂ ಬರಲ್ಲ, ಸುಮ್ಮನೆ ಸಿಂಪಲಾಗಿ ಹಿಂಗೆ ಆಚೆ ಬಂದ್ಬಿಡುತ್ತೆ ಅದು. ಬಟ್ ನೀನು ಎಷ್ಟು ಅದು ಸುತ್ತಾಕ್ಬಿಟ್ಟು ಪ್ರೆಷರೈಸ್ ಮಾಡಿ ಇಟ್ಟಿರ್ತೀಯ ನೋಡೋದು, ಅದಕ್ಕೋಸ್ಕರ ಪ್ರೆಷರೈಸ್ ಅಂದರೆ ಅಗೇನ್ ಇಟ್ಸ್ ನಾಟ್ ಲೈಕ್ ಸಿರಿಂಜಲ್ಲಿ ಹಾಕಿ ಪ್ರೆಷರ್ ಮಾಡ್ತೀವಿ ನೋಡೋ, ವ್ಯಾಕ್ಯೂಮ್ ಟೈಪ್ ಆ ಥರ ಅಂತ ಹೇಳ್ತಿಲ್ಲ. ಬೆಂಕಿ ಹಚ್ಚಿದಾಗ ಇಟ್ ನೀಡ್ಸ್ ಸಮ್ ಪಾತ್ ಟು ಗೋ ಔಟ್ ಅಲ್ವಾ, ಆ್ಯಂಡ್ ಆ ಪೇಪರ್ ರಿಪ್ ಅಪಾರ್ಟ್ ಆಗೋದು ನೋಡು, ಅದ್ರದ್ದು ಸೌಂಡೇ ನಮಗೆ ಅದು ಕೇಳಿಸೋದು ಅಷ್ಟು ದೊಡ್ಡದಾಗೆ. ಅದೇ ನಾವು ಪೇಪರ್ ಇಟ್ಕೊಂಡಲ್ಲ ಬಟ್ ಅಂತ ಸೌಂಡ್ ಮಾಡ್ತೀವಲ್ಲ, ಕ್ಲಾಸಲ್ಲೆಲ್ಲ ಮಾಡ್ತಾ ಇದ್ವಲ್ಲ, ಒಂದು ಸ್ಕ್ವೇರ್ ಶೀಟ್ ಆಫ್ ಪೇಪರ್ ಇಟ್ಕೊಂಡು ಏರ್ ಬಿಡೋದು. ಹೌದು, ಅದೇ ಅದು ಅಷ್ಟೇ ಆಗೋದು. ಇವಾಗ ಹೇಳಿದ್ಯಲ್ಲ, ನೀನು ಗನ್ ಪೌಡರ್ನ ಹಾಕ್ಬಿಟ್ಟು ಯು ಲಿಟ್ ದ ಗನ್ ಪೌಡರ್ ಅಂತ, ಅವಾಗ ದೇರ್ ವಾಸ್ ಓನ್ಲಿ ಅ ಫ್ಲಾಶ್ ಆಫ್ ಲೈಟ್ ಅಂತ ಹೇಳಿದೆ. ಐ ವಾಸ್ ಥಿಂಕಿಂಗ್ ದೇರ್ ವಿಲ್ ಬಿ ಲೈಕ್ ಸಮ್ ಸಾರ್ಟ್ ಆಫ್ ಫೈರ್ ಅಥವಾ ಎಕ್ಸ್ಪ್ಲೋಷನ್ ಅಥವಾ ಏನೋ ಒಂದು ಆಗ್ತಾ ಇತ್ತು ಅಂತ. ಅದೆಲ್ಲ ಏನಿಲ್ಲ. So the sound is only because of the paper, not because of the gunpowder. Gunpowder is just like trying to release the energy. Like ignite ಆಗ್ಬಿಟ್ಟು it is trying to release the energy. ಹೌದು. ಓಕೆ, ನೀನು ಅದೇ ರೀತಿನೇ ಇದೆಲ್ಲ ವರ್ಕ್ ಆಗೋದು. ಈ ಅಟಾಮಿಕ್ ಬಾಂಬ್ ಇರ್ಬೋದು, ಇವಾಗ ಕೆಲವೊಂದು ಬಾಂಬಲ್ಲಿ ನೋಡಿದ್ರೆ ನೀನು ಕ್ಲೋಸ್ ರೇಂಜ್ ಡ್ಯಾಮೇಜ್ ಥರ ಮಾಡಿರ್ತಾರೆ, ಇನ್ನು ಕೆಲವೊಂದು ಅಂದರೆ ಪರ್ಪಸ್ ಥರ, ಕೆಲವೊಂದು ಬರೀ ಶಾಟರ್ ಮಾಡೋಕ್ಕೆ ಯೂಸ್ ಮಾಡಿರ್ತಾರೆ. ಸೊ ಆ ಬಾಂಬ್ಸಲ್ಲೆಲ್ಲ ಅವರು ಶಾರ್ಪ್ನಲ್ಸ್ ಥರದ್ದೆಲ್ಲ ಹಾಕಿರ್ತಾರೆ, ಲೈಕ್ ಸ್ಮಾಲ್ ಐರನ್ ಬಾಲ್ಸ್ ಈ ಥರದ್ದೆಲ್ಲ ಹಾಕಿರ್ತಾರೆ. ಲೈಕ್ ಗ್ರೆನೇಡ್ಸ್ ಅಲ್ಲಿ ಹಾಕಿರ್ತಾರಲ್ಲ, ಶಾರ್ಪ್ನಲ್ ಅಲ್ಲ. ಹೌದು. ಸೊ ಒನ್ ಥಿಂಗ್ ನಂಗೆ ಗೊತ್ತಾಗಿದೆ ಅಂದ್ರೆ, ಈ ಕ್ಯಾಪ್ಟನ್ ಅಮೆರಿಕಾ ಮೂವಿ ಬಂದಿತ್ತು, ಅದರಲ್ಲಿ ಹಿ ಟ್ರೈಸ್ ಟು ಶೀಲ್ಡ್ ಹಿಸ್ ಫೆಲೋ ಸೋಲ್ಜರ್ಸ್ ಫ್ರಮ್ ಎ ಬಾಂಬ್. ಇಟ್ ಇಸ್ ಅ ಫೇಕ್ ಬಾಂಬ್, ಬಟ್ ಟೆಸ್ಟ್ ಮಾಡ್ತಾ ಇರ್ತಾರೆ ಯಾರು ವಿಚ್ ಪರ್ಸನ್ ಇನ್ ದಿಸ್ ಟೀಮ್ ಇಸ್ ಆನರಬಲ್ ಆರ್ ರಾದರ್ ಸೆಲ್ಫ್ಲೆಸ್ ಅಂತ. ಅವಾಗ ಕ್ಯಾಪ್ಟನ್ ಅಮೆರಿಕಾ ವಿಲ್ ಪುಟ್ ಹಿಮ್ಸೆಲ್ಫ್ ಓವರ್ ದ ಬಾಂಬ್. ಸೊ ಅವಾಗ ನಾನು ಓದ್ತಾ ಇದ್ದೆ, ಅವಾಗ ನಂಗೆ ಗೊತ್ತಾಯ್ತು ದ ಡೆವಸ್ಟೇಟಿಂಗ್ ಪಾರ್ಟ್ ಅಬೌಟ್ ಅ ಬಾಂಬ್ ಇಸ್ ನಾಟ್ ದ ಇನಿಷಿಯಲ್ ಎಕ್ಸ್ಪ್ಲೋಷನ್, ದಟ್ ಇಸ್ ಫೈನ್. ಆದ್ರೆ ಅದರಲ್ಲಿ ಎಷ್ಟೊಂದು ಐರನ್ ಪಾರ್ಟಿಕಲ್ಸ್ನ, ಅದೇ ಸ್ಟ್ರಾಪ್ನಲ್ ಅಂದ್ಯಲ್ಲ, ದೇ ವುಡ್ ಹ್ಯಾವ್ ಫಿಲ್ಡ್ ಇಟ್ ಅಂಡ್ ದಟ್ ವಿಲ್ ಎಕ್ಸ್ಪ್ಲೋಡ್ ಅಂಡ್ ಲೈಕ್ ಸ್ಪ್ರೆಡ್ ಆಲ್ ಅಕ್ರಾಸ್. And that is very, very bad. It's like hundreds of bullets impacting you. ಮೈನರ್ ಇಂಜುರೀಸ್ ತುಂಬಾ ಕ್ರಿಯೇಟ್ ಮಾಡೋದು. ಸೊ ಅವಾಗ ನಂಗೆ ಗೊತ್ತಾಯ್ತು, ಓ ಶಿಟ್, ಈ ಬಾಂಬ್ ಅನ್ನೋದು ಅದಕ್ಕೆ ಇಟ್ ಇಸ್ ಸೋ ಹಾರಿಬಲ್, ಲೈಕ್ ಇಟ್ಸ್ ಸಚ್ ಎ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಜಸ್ಟ್ ಲೈಕ್ ಅನ್ ಎಕ್ಸ್ಪ್ಲೋಷನ್, ಏನೋ ಒಂದು ಎಕ್ಸ್ಪ್ಲೋಡ್ ಆಗ್ಬಿಡ್ತು, ಸ್ಟಮಕ್ ಕಟ್ ಆಗ್ಬಿಡ್ತು ಅಥವಾ ಸ್ಟಮಕಲ್ಲಿ ಬ್ಲಾಸ್ಟ್ ಆಗ್ಬಿಡ್ತು, ಕೈ ಕೊಟ್ಟೋಯ್ತು, ಆ ಥರ ಅಲ್ಲ. ಇಟ್ ಇಸ್ ಲೈಕ್ ಚಾಕುವಿಂದ ಚುಚ್ಚೋ ಥರ, ಲೈಕ್ 100 times ಆ ರೀತಿ. ಸೇಮ್ ಶಾರ್ಟ್ ಗನ್ನಲ್ಲಿ ಇರುತ್ತೆ ನೋಡಿ, ಶಾರ್ಟ್ ಗನ್ದು ಅಷ್ಟೇ, ಅದು ಕ್ಲೋಸ್ ರೇಂಜ್ ಇದಲ್ವಾ, ಅದು ಫುಲ್ ಶಾರ್ಪ್ನಲ್ಲಿ ಆ ಥರ. ಬಟ್ ನಂಗೆ ಒಂದು ಈ ಪಟಾಕಿ ಬಗ್ಗೆ ಏನಾಗ್ತಾ ಇದೆ ಗೊತ್ತಾ, ಈ ನಾವು ಪಟಾಕಿ ಹೊಡಿದಲ್ಲೇ ಇರೋವಾಗ ವೆನ್ ಯು ಹಿಯರ್ ಆಲ್ ಅಕ್ರಾಸ್ ದ ಸಿಟಿ ಪೀಪಲ್ ಬ್ಲಾಸ್ಟಿಂಗ್ ಕ್ರ್ಯಾಕರ್ಸ್, ಎಸ್ಪೆಷಲಿ ಈ ನೈಟ್ ಟೈಮ್ಸ್ ಅಲ್ಲಿ, ಒಂದು 8 o'clock ಅಥವಾ 9 o'clock ಆದ್ಮೇಲೆ ಫುಲ್ಲು ಒಂಥರ ಡಮ್ ಡಮ್ ಅಂತ ಸೌಂಡ್ ಬಂದಾಗ ಯು ಫೀಲ್ ದಟ್ ಇರಿಟೇಷನ್. ಅಟ್ಲೀಸ್ಟ್ ನನಗೆ ರ್ಯಾಂಡಮ್ ಆಗಿ ಯು ವಿಲ್ ಹಿಯರ್ ದಟ್ ಸೌಂಡ್ ಅಲ್ವಾ, ನನಗೆ ಫುಲ್ಲು ಇರಿಟೇಷನ್ ಆಗ್ತಾ ಇದೆ. ಯಾಕಂತ ನಂಗೆ ಗೊತ್ತಿಲ್ಲ. ಲೈಕ್ ಲಾಸ್ಟ್ ಇಯರ್ ಅಬ್ಸರ್ವ್ ಮಾಡಿದ್ದೆ, ಫ್ಯೂ ಇಯರ್ಸ್ ಬ್ಯಾಕ್ ಅಬ್ಸರ್ವ್ ಮಾಡಿದ್ದೆ, ಲೈಕ್ ನೆನ್ನೆನೂ ಅಬ್ಸರ್ವ್ ಮಾಡಿದ್ದೆ. ಇಟ್ಸ್ ಲೈಕ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಹ್ಯಾಪನ್ ಅಂಡ್ ಸಡನ್ಲಿ ಡಮ್ ಅಂತ ಸೌಂಡ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಡೋಂಟ್ ಲೈಕ್. ಹಾಗೆ ಇವಾಗ ನೀನು ಅದೇ ಕೆಲಸ ಮಾಡ್ತಿರ್ತೀಯ ಅಲ್ವಾ, ಈವನ್ ವೆನ್ ಯು. ನಾನು ಅದೇ ಮಾಡ್ತಾ ಇದ್ದೆ, ಲೈಕ್ ಫಾರ್ ದ ಫಸ್ಟ್ ಲೈಕ್ 2010 ವರ್ಗೂ. ದಟ್ ಟೈಮ್ ಐ ಡಿಂಟ್ ರಿಯಲಿ ಥಿಂಕ್, ಓಕೆ ವಾಟ್ ವುಡ್ ದ ಅದರ್ ಪೀಪಲ್ ಬಿ ಥಿಂಕಿಂಗ್ ಆಫ್. ಬಟ್ ಆಫ್ಟರ್ ದ್ಯಾಟ್ ವೆನ್ ಯು ಆರ್ ಆನ್ ದ ರಿಸೀವಿಂಗ್ ಎಂಡ್
you know how irritating it actually is Hmm. for people who are not bursting crackers. Yeah. ಲೈಫ್ ಲೆಸನ್ ಲರ್ನ್ ಮ್ಯಾನ್. True. ಸೊ ಇವಾಗ ನಾನು ಫಾಲೋ ಮಾಡೋ ರೂಲ್ ಅಷ್ಟೇ. ಏನಂದರೆ, ಯು ಮೇ ಬಿ ಅಟ್ ಎನಿ ಸಿಚುಯೇಷನ್, ಏನಾದರೂ ಇರ್ಬೋದು ನಮ್ಮ ಸಿಚುಯೇಷನ್, ಆ್ಯಂಡ್ ನೋ ಮ್ಯಾಟರ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ, if somebody comes and tells you something, maybe they want to irritate you or whatever it may be, this will be for good and bad for both. ಎರಡು ಸಿಚುಯೇಷನ್ಗೂ ಅಪ್ಲೈ ಥರ ಹೇಳ್ತಿರೋದು. ಆ್ಯಂಡ್ ಆಲ್ ದ ಟೈಮ್ಸ್ ಥರ ನೀನು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ಯಾವ ರೀತಿ ರಿಯಾಕ್ಟ್ ಮಾಡ್ತೀಯಾ, ಇಟ್ ಶುಡ್ ಬಿ ಸಚ್ ದ್ಯಾಟ್ ನೆಕ್ಸ್ಟ್ ಟೈಮ್ ಇಫ್ ಸಂಬಡಿ ರಿಯಾಕ್ಟ್ಸ್ ಟು ಯು ಇನ್ ಅ ಸಿಮಿಲರ್ ಫ್ಯಾಷನ್, ನಿನಗೆ ಯಾವ ರೀತಿ ಫೀಲ್ ಆಗುತ್ತೆ, ವಿಲ್ ಯು ಫೀಲ್ ಗುಡ್ ಅಬೌಟ್ ದಟ್ ಕೈಂಡ್ ಆಫ್ ರಿಯಾಕ್ಷನ್, ಹೌ ವಿಲ್ ಯು ರಿಸೀವ್ ಇಟ್, ಆ ಥರ. ಸೊ ಇವಾಗ ನಾನು ಮಾಡೋ ರಿಯಾಕ್ಷನ್ನು ನಾಳೆ ದಿನ ನನಗೆ ಅದನ್ನು ಮಾಡಿ ತೋರಿಸಿದ್ರೆ ಬೇರೆಯವರು, ಇಫ್ ಐ ಡೋಂಟ್ ಲೈಕ್ ಇಟ್ ದೆನ್ ಐ ಶುಡಂಟ್ ರಿಯಾಕ್ಟ್ ಇನ್ ದಟ್ ವೇ. ಸೊ ಆ್ಯಸ್ ಲಾಂಗ್ ಎಸ್ ಪೀಪಲ್ ಟ್ರೈ ಟು ಡೂ ದಿಸ್, ದೆನ್ ಇಟ್ ವಿಲ್ ಬಿ ವೆರಿ ಗುಡ್ ಥಿಂಗ್. ಇವಾಗ ತುಂಬ ಜನ But people don't ಹೌದು. do this ಅಲ್ವಾ, they can't put themselves in the other person's shoes. ಬಟ್ ದಟ್ ಈಸ್ ಹೌ ದೇ ಶುಡ್ ಟ್ರೈ ಟು ಕಮ್ ಟು ದಟ್ ಪರ್ಸ್ಪೆಕ್ಟಿವ್ ಥಿಂಕಿಂಗ್. ಇವಾಗ ನಿನಗೆ ಈ ಒಂದು ಫೀಲಿಂಗಿಂದ ಇದು ಅರ್ಥ ಆಗಿದೆ ಅಲ್ವಾ, ಎಷ್ಟು ಇರಿಟೇಟಿಂಗ್ ಇರ್ಬೋದಂತ. ನಾವು ಸ್ಟಿಲ್ ಯು ಸೇ ದಟ್ ಯು ವಾಂಟ್ ಟು ಬರ್ಸ್ಟ್ ಕ್ರ್ಯಾಕರ್ಸ್ ಆರ್ ವಾಟ್ ಎವರ್. No, I'm not saying I want to. I miss the feeling of bursting crackers. But ಏನಂದ್ರೆ, like now I know first 10 years, 2001 to 2010, when I was bursting crackers, this didn't even flash or occur in my mind. Okay, someone might be getting irritated anta. It's only when you come to know of it, ಅವಾಗ ನಿಂಗೆ ಗೊತ್ತಾಗುತ್ತೆ. And one more thing, ಏನು ಪ್ರಾಬ್ಲಮ್ ಅಂದರೆ ಇವಾಗ, ಓಕೆ ಅವಾಗ ನಾವು ಬರೀ 1 or 2 days or 3 days ದೀಪಾವಳಿ ಇರೋವಾಗ ಹೊಡಿತಾ ಇದ್ವಿ ಪಟಾಕಿ. ಆ್ಯಂಡ್ ವಿ ವರಂಟ್ ರಿಯಲಿ ಬರ್ಸ್ಟಿಂಗ್ ಅಟ್ ಲೈಕ್ 11 ಆ ಥರ ಅಲ್ಲ. ಇವಾಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ, ಮೇ ಬಿ ಲೈಕ್ ಇಂಡಿಯಾ ಪೂರ ಆಗಿರ್ಬೋದು, ಪೀಪಲ್ ಆರ್ ಬರ್ಸ್ಟಿಂಗ್ ಕ್ರ್ಯಾಕರ್ಸ್ ನಾಟ್ ಜಸ್ಟ್ ಆನ್ ದೀಪಾವಳಿ ಡೇ. ಇವತ್ತು ಬರ್ಸ್ಟ್ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ಹಿಯರ್ ದ ಸೌಂಡ್ಸ್. ಆ್ಯಂಡ್ ಇಟ್ ಇಸ್ November 2nd. ದೀಪಾವಳಿ ಆಗಿ 2 ದಿನ ಆಗೋಗ್ಬಿಟ್ಟಿದೆ. ದೇ ಆರ್ ಬರ್ಸ್ಟಿಂಗ್ ಆನ್ ನ್ಯೂ ಇಯರ್ಸ್, ದೇ ಆರ್ ಬರ್ಸ್ಟಿಂಗ್ ಆನ್ ಕನ್ನಡ ರಾಜ್ಯೋತ್ಸವ, ದೇ ಆರ್ ಬರ್ಸ್ಟಿಂಗ್ ಆನ್ ಅದರ್ ಒಕೇಶನ್ಸ್ ಆಲ್ಸೋ. So it is not confined to one thing. It has become like a repeated irritation. For them, bursting crackers is one form of celebration ಅಷ್ಟೇ, ಇನ್ನೇನಿಲ್ಲ. Yeah, but celebration, if it was only confined to like 1 or 2 days, if that way, that kind of celebration, that is ಇಲ್ಲ, okay. ಅದೇ You can ಸೆಲೆಬ್ರೇಷನ್ expect. ಇನ್ ಜನರಲ್ ಹೇಳ್ತಿರೋದು ನಾನು. ಇವಾಗ ತುಂಬ ಖುಷಿ ಆಗುತ್ತೆ ಆ ಟೈಮಲ್ಲಿ ಅವ್ರು ಕ್ರ್ಯಾಕರ್ ಬರ್ಸ್ಟ್ ಮಾಡ್ತಾರೆ. ಇಟ್ಸ್ ಲೈಕ್ ಶೋಯಿಂಗ್ ಇದು ನನಗೆ. Yeah, that has become a problem now actually. ಯಾಕೆಂದ್ರೆ you are having people celebrate by irritating others for many different occasions. That has become sort of an issue. ನಿಂಗೆ ಅನಿಸ್ತಾ ಇತ್ತಾ, ಲೈಕ್ ಮುಂಚೆ ನ್ಯೂ ಇಯರ್ಸ್ ಅಲ್ಲಿ ಅಥವಾ ರಾಜ್ಯೋತ್ಸವ ಅಥವಾ ಗಣೇಶ ಫೆಸ್ಟಿವಲ್ ಇವಾಗ ಅಥವಾ RCB ವಿನ್ ಆದಾಗ ಮ್ಯಾಚು ಜನ ಎಲ್ಲ ಬರ್ಸ್ಟ್ ಮಾಡ್ತಾ ಇದ್ರು ಅಂತ ಕ್ರ್ಯಾಕರ್ಸ್ನ? ಅಂದರೆ ನನಗೆ ಯಾವುದು ಇರಿಟೇಟ್ ಅನ್ಸಲ್ಲ ಕಣೋ. ಐ ಓನ್ಲಿ ಸಿ ದೆಮ್. ಓಕೆ, ದೇ ಆರ್ ಸಿ. ನಾನು ಇವಾಗ ಯಾವ ರೀತಿ ನೋಡ್ತೀನಿ ಅಂತ ಹೇಳಿದ್ರೆ, ಎನಿ ಆ್ಯಕ್ಷನ್ ದಟ್ ಸಮ್ವನ್ ಪರ್ಫಾರ್ಮ್ಸ್, ಐ ವಿಲ್ ಟ್ರೈ ಟು ಸಿ ವೈ ದೇ ಆರ್ ಡೂಯಿಂಗ್ ಇಟ್ ಥರ, ಆ್ಯಂಡ್ ಯು ವಿಲ್ ಫೈಂಡ್ ರೀಸನ್ ಫಾರ್ ಇಟ್. ಆ್ಯಂಡ್ ಒನ್ಸ್ ಯು ಗೆಟ್ ದಟ್ No, the reason I know. Once The you get reason that is reason, different. I don't find it to be irritated. Though I don't know how to explain it. ಇವಾಗ ಅವ್ರು ಮಾಡ್ತಿದ್ದಾರೆ, I can understand it. I can understand the reason. I know the reason. Illi they want to celebrate, but what I cannot tolerate is they want to celebrate regardless of whether it is irritating others or not. ಹೌದು. ಸೊ ಇವಾಗ ನಾನು ಹೆಂಗೆ ನೋಡ್ತೀನಿ ಅಂದರೆ, those people, they don't think like that. So they think about themselves or whatever, like they are enjoying their celebrating or whatever. ಆಯಿತಾ? ಇವಾಗ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅದೆಲ್ಲ ಕೇರ್ ಮಾಡಲ್ಲ. ಆ್ಯಂಡ್ ಐ ಲುಕ್ ಎಟ್ ವರ್ಲ್ಡ್ ಲೈಕ್ ದಟ್. ಸಿ, ದೆರ್ ಆರ್ ಪೀಪಲ್ ಲೈಕ್ ದಟ್ ಆಲ್ಸೋ. ಸೊ ಅದರಿಂದ ಇರಿಟೇಟ್ ಆಗೋದು ಏನು ಯೂಸ್ ಇಲ್ಲ ಅದರಲ್ಲಿ, ಬಿಕಾಸ್ ದಟ್ ಈಸ್ ದ ಕೈಂಡ್ ಆಫ್ ವರ್ಲ್ಡ್ ವಿ ಆರ್ ಇನ್. ಐ ಡೋಂಟ್ ನೋ, ಲೈಕ್ ಐ ಹ್ಯಾವ್ ಜಸ್ಟ್ ಅಕ್ಸೆಪ್ಟೆಡ್, ಓಕೆ ಈ ರೀತಿ ಇದೆ ಆ್ಯಂಡ್ ದೇ ಆರ್ ಎಂಜಾಯಿಂಗ್, ದಟ್ಸ್ ಫೈನ್. ಸೊ ನೀನು ಅದಕ್ಕೆ ನೀನು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆವಾಗಲೇ ನೀನು ಇರಿಟೇಟ್ ಆಗೋದು. ಆ್ಯಂಡ್ ಮೋರ್ ಓವರ್, ನೀನು ಇರಿಟೇಟ್ ಆದರೂ ಕೂಡ ಇಟ್ ಈಸ್ ಅಫೆಕ್ಟಿಂಗ್ ಯು. ಅವ್ರ ಪಡೆಗೆ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಈಸ್ ಲಿವಿಂಗ್ ಹ್ಯಾಪಿಲಿ, ಎಂಜಾಯಿಂಗ್ ಚಿಲ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಮನೆ ಹತ್ರ ಒಬ್ಬ
there is one fellow who has ಒಂದು ಬೈಕ್ ಇದೆ ಅವನ ಹತ್ರ. ಆ ಬೈಕು ಫುಲ್ ಇರಿಟೇಟಿಂಗ್ ಸೌಂಡ್ ಮಾಡುತ್ತೆ ಅದು. ಆ್ಯಂಡ್ ನನಗೂ ಅದೇ ಸೈಲೆನ್ಸರ್ ಎಲ್ಲ ಹೌದು ತೆಗೆದ್ಬಿಟ್ಟು ಆ ಥರ, ಅದು okay. ಫುಲ್ಲು ಸೌಂಡ್ ಬರೋದು ಅದು. ಅದು ಒಂಥರ ಏನಂತಾರೆ ಇದು, ಈ ವಿಪ್ ಮಾಡಿದಾಗ ಒಂದು ಬರುತ್ತೆ ನೋಡು ಒಂದ್ಸತಿ ಸೌಂಡ್, ಅದಕ್ಕೇನೋ ಒಂದು ವರ್ಡಿಂಗ್ ಇದೆ. ಅಂದ್ರೆ ಎಷ್ಟು ರೋಡ್ ಕೇಳಿಸುತ್ತೆ? ಒಂದು 7 ರೋಡ್ ಕೇಳಿಸುತ್ತೆ, ಒಂದು 5-6 ರೋಡ್ ಕೇಳಿಸುತ್ತೆ. ಅದು ತುಂಬ ಅವನೇನೋ ಬರ್ಸ್ಟ್ ಮಾಡಿದ್ರೆ, ಇವಾಗ ಗ್ಲಾಸಸ್ ಎಲ್ಲ ಇದ್ರೆ ವೈಬ್ರೇಟ್ ಆಗ್ಬೋದು, ಆ ಮಟ್ಟಿಗೆ ಇರುತ್ತೆ ಅದು ಸೌಂಡ್. ಸೊ ಅವಾಗ ಅನ್ಸುತ್ತೆ, ಏನು ಇವ್ನಿಗೇನು ಅರ್ಥ ಆಗಲ್ವಾ, ಅದು ಲೈಕ್ ದಿಸ್ ಥಿಂಗ್ ಮೇಕ್ಸ್ ಲಾಟ್ ಆಫ್ ನಾಯ್ಸ್, ಬೇರೆಯವ್ರಿಗೆ ಇರಿಟೇಟ್ ಆಗುತ್ತೆ. ರಾತ್ರಿ ಹೊತ್ತು ಮಲಗಿರ್ತಾರೆ, ಇಲ್ಲ ಸಾಯಂಕಾಲದೊತ್ತು ಮಲಗಿದ್ದಾರೆ, ಮಲಗಿಲ್ಲ ಅಂದ್ರೂ ದೇರ್ ವಿಲ್ ಬಿ ಫ್ಯೂ ಓಲ್ಡ್ ಪೀಪಲ್ ಹೂ ವಿಲ್ ಹ್ಯಾವ್ ಸೆನ್ಸಿಟಿವ್ ಹಾರ್ಟ್ಸ್ ಆರ್ ವಾಟ್ ಎವರ್. ಅದೆಲ್ಲ ಬರಲ್ವಾ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ಫೀಲ್ ದಟ್ he might be in his 30s, 40s or whatever, the guy who is riding the bike. ಅವನಿಗೇನಂದರೆ ಮೇ ಬಿ ನಾನು ತೋರಿಸ್ಕೋಬೇಕು, ನನ್ನ ಹತ್ರ ಈ ಥರದ ಗಾಡಿ ಇದೆ, ಶೋ ಆಫ್ ಮಾಡಬೇಕು, ಈ ಥರದ್ದೆಲ್ಲ ಅನ್ಸ್ಬೋದು, ಗೊತ್ತಿಲ್ಲ ನನಗೆ. ಬಿಕಾಸ್ ಯಾಕೆ ಆ ರೀತಿ ಸೌಂಡ್ ಮಾಡೋದು ಗಾಡಿ ತೊಗೋತಾನೆ? ಒಂದು, ಆ ಸೌಂಡ್ ಕೇಳಕ್ಕೆ ಮಜಾ ಇರ್ಬೋದು ಅವ್ನಿಗೆ, ಗೊತ್ತಿಲ್ಲ. ಇನ್ನೊಂದು ಬೇರೆಯವ್ರಿಗೆ ಏನು ಅನ್ಸುತ್ತೆ ಅಂದರೆ, ಐ ಫೀಲ್ ದ್ಯಾಟ್ 30s 40s ಅಲ್ಲಿರೋರೆಲ್ಲ ವೆರಿ ರೇರ್ಲಿ ದೇ ಡೂ ದಿಸ್ ಕೈಂಡ್ ಆಫ್ ಸ್ಟಂಟ್, ಸೈಲೆನ್ಸರ್ ತೆಗೆದ್ಬಿಟ್ಟು. ಯೂಶಲಿ ಇಟ್ ಇಸ್ ಲೈಕ್ 18 to 27, 28 ಇರೋರು, ದೇ ಜಸ್ಟ್ ವಾಂಟ್ ದಟ್ ಸಾರ್ಟ್ ಆಫ್ ಅಟೆನ್ಷನ್ ಫ್ರಮ್ ದೇರ್ ಫ್ರೆಂಡ್ಸ್, ಆರ್ ದೇ ವಾಂಟ್ ಸಮ್ ಸಾರ್ಟ್ ಆಫ್, ಅವ್ರಿಗೇನು ಇಲ್ಲ, ಏನು ಬೇರೆ ಮಜಾ ಮಾಡೋದಕ್ಕಿಲ್ಲ. ಸೊ ದೇ ಜಸ್ಟ್ ಡೂ ದಿಸ್, ದೇ ಥಿಂಕ್ ಓಕೆ ಏನೋ ರಿಬೆಲ್ ಥರ ಮಾಡ್ತಾ ಇದ್ದೀವಿ. ಇಟ್ಸ್ ಲೈಕ್ ಏನೋ ಹೇಳ್ತಾರಲ್ಲ, ರಿಬೆಲ್ ವಿತೌಟ್ ಎ ಕಾಸ್ ಅಂತ. ದೇ ಡೋಂಟ್ ರಿಯಲಿ ಹ್ಯಾವ್ ಎ ಕಾಸ್, ದೇ ಜಸ್ಟ್ ವಾಂಟ್ ಟು ಲೈಕ್ ಡ್ರಾ ಅಟೆನ್ಷನ್, ಅಂದ್ರೆ ಅದೇ, ಅಂಡ್ ದೇ ಫೀಲ್ ಇಟ್ ಇಸ್ ಕೂಲ್, ಥಿಂಕ್ ದೇ ಆರ್ ರಿಬೆಲಿಂಗ್, ದೇ ಫೀಲ್ ಇಟ್ ಇಸ್ ಕೂಲ್. ಸೊ ಆ ಥರ ಅದೇ, ಇವಾಗ ನಾವು ಆ ಟೈಮಲ್ಲಿ ಇರೋವಾಗ ನಮಗೂ ಇತ್ತಲ್ವ, ಇವಾಗ ನಾವು ಕ್ರಿಕೆಟ್ ಎಲ್ಲ ನಾವು ಎಂಜಾಯ್ ಮಾಡೋಕೆ ಆಡ್ತಿದ್ವಿ, ಇವಾಗ ರೋಡಲ್ಲೆಲ್ಲ ಆಡ್ತಿದ್ವಲ್ಲ ಕಿರ್ಚಾಕೊಂಡು ಅದೆಲ್ಲ. ಸೊ ಅದರ್ ಪೀಪಲ್ಸ್ ಫೈಂಡ್ ಇಟ್ ಇರಿಟೇಟಿಂಗ್, ಬಿಕಾಸ್ ಇವಾಗ ಮಕ್ಕಳೆಲ್ಲ ಸಡನ್ನಾಗಿ ಕಿರ್ಚಾಡೋದು, ಅದು ಇದು ಮಾಡೋದು, ಅವರು ಮನೇಲಿ ಕೆಲಸ ಎಲ್ಲ ಮಾಡಿ ಮಲ್ಕೊಂಡಿರ್ತಾರೆ. ಸೊ ಹೌದು, ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರ ಆ ಥರ. ಬಟ್ ಅದೇ ಇವಾಗ ಈ ಕೇಸ್ನಲ್ಲಿ ನೋಡಿದ್ರೆ ಅದು ಇರಿಟೇಟಿಂಗ್ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ he might be thinking it's cool or what not. And I believe that maybe when he gets into like 50s 60s or whatever, he might be having like bad situation or something, and that time I'm sure he will be facing similar situations. ಇವಾಗ ಅಲ್ಲಿ ಅವನಿಗೆ ಬೇರೆಯವ್ರು ಯಾರಾದರೂ ಸೌಂಡ್ ಮಾಡ್ತಾ ಇರ್ತಾರೆ, ಅವ್ನಿಗೆ ಇರಿಟೇಟ್ ಆಗ್ತಿರುತ್ತೆ. ಸೊ ನನ್ಗನ್ಸೋದು ಅದೊಂದು, ವಾಟ್ ಎವರ್ ವಿ ಡೂ ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್ ಥರ ರಿಪರ್ಕಷನ್ಸ್. ನನಗನ್ಸುತ್ತೆ ದಟ್ ಮೈಟ್ ಬಿ ಟ್ರೂ ಇನ್ ಫ್ಯೂ ಕೇಸಸ್, ಬಟ್ ಅದೇ ಆಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಹಾಫ್ ಆಫ್ ದ ಕೇಸಸ್ ಏನೋ ಹೇಳಕ್ಕಾಗಲ್ಲ. ಇಟ್ ಮೈಟ್ ಕಮ್ ಬ್ಯಾಕ್. ಅಂಡ್ ಮೋರ್ ಓವರ್ ಇಟ್ ನಾಟ್ ಮೈಟ್ ಬಿ ಇನ್ ಅ ಸಿಮಿಲರ್ ಸಿಚುಯೇಷನ್. ಇವಾಗ ಬೇರೆಯವ್ರಿಗೆ ಅವ್ನು ಮಾಡ್ತಿರೋ ಸೌಂಡಿಂದ ಪ್ರಾಬ್ಲಮ್ ಆಗ್ತಿರ್ಬೋದು, ಅವನಿಗೆ ಸೇಮ್ ಸೌಂಡಿಂದಾನೇ ಪ್ರಾಬ್ಲಮ್ ಆಗದೆ ಇದ್ರೂ ಸಮ್ ಅದರ್ ವೇಸ್ he might face problems, I don't know. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಐ ಹ್ಯಾವ್ ಹೇಗೆ ಹೌ ಡು ಐ ಪುಟ್ ದಿಸ್, ಇವಾಗ ನಾನು ನೋಡೋ ಲೈಫ್ ಹೆಂಗಂತ ಹೇಳಿದ್ರೆ, ಇಫ್ ಸಮಥಿಂಗ್ ಈಸ್ ಇರಿಟೇಟಿಂಗ್ ಯು ಆರ್ ವಾಟ್ ಎವರ್, ಇಫ್ ಸಮಥಿಂಗ್ ಯು ಫೈಂಡ್ ಈಸ್ ಕಾಸಿಂಗ್ ಪ್ರಾಬ್ಲಮ್, ನೀನು ಅದ್ರ ಮೇಲೆ ಫೋಕಸ್ ಮಾಡಿದ್ರೇ ಯು ಫೈಂಡ್ ಇಟ್ ಟು ಬಿ ಇರಿಟೇಟಿಂಗ್ ಥರ. ಅಂದರೆ ಇವಾಗ ವರ್ಲ್ಡಲ್ಲಿ ಎಷ್ಟೊಂದು ನಾಯ್ಸಸ್ ಇರುತ್ತೆ. ನಾಯ್ಸ್ ಅಂದರೆ ನಾನು ಸೌಂಡ್ ಸ್ಪೆಸಿಫಿಕ್ ಥರ ಹೇಳ್ತಿಲ್ಲ, everything I'm calling everything as a noise thara. So you are in this world and there is lot of noise around you, and you have the freedom to focus on which noise you want to take attention from, or ನೀನು ಯಾವ ನಾಯ್ಸ್ಗೆ ಅಟೆನ್ಷನ್ ಕೊಡ್ಬೇಕು ಅನ್ನೋದು ನಿನ್ನ ಕಂಟ್ರೋಲಲ್ಲಿರುತ್ತೆ. ಸೊ ಅದನ್ನು ನೀನು ತಿಳ್ಕೊಂಡು ಆ ರೀತಿ ಲೈಫ್ ಲೀಡ್ ಮಾಡಿದ್ರೆ ಯುವರ್ ಲೈಫ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಥರ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಇವಾಗ ನಮ್ಮ ಮಮ್ಮಿ ಜೊತೆ ಎಲ್ಲಾದರೂ ಹೋಗ್ತಾ ಇರ್ತೀನಿ ಅನ್ಕೋ, ಇವಾಗ ಒಂದು ಮೋರಿ ಪಾಸ್ ಮಾಡ್ತೀವಿ ನಾವು, ಆಯಿತಾ, ಆ ಮೋರಿನಲ್ಲಿ ಫೌಲ್ ಸ್ಮೆಲ್ ಬರ್ತಾ ಇರುತ್ತೆ, ಆ್ಯಂಡ್ ಐ ಡೋಂಟ್ ಫೈಂಡ್ ಇಟ್ ಇರಿಟೇಟಿಂಗ್, ಬಟ್ ಮೈ ಮಾಮ್ ಗೆಟ್ಸ್ ಇರಿಟೇಟೆಡ್ ಬೈ ಇಟ್. ಐ ಹ್ಯಾವ್ ಟೋಲ್ಡ್ ಮೈ ಸೆಲ್ಫ್ ದಟ್ ನಮ್ಮ ಸರೌಂಡಿಂಗ್ ಇರೋದೇ ಈ ರೀತಿ, ಲೈಕ್ ಥರದ್ದೆಲ್ಲ ಯಾಕಿದೆ, ಬಿಕಾಸ್ ದಟ್ ಈಸ್ ದ ಕೈಂಡ್ ಆಫ್ ಗೌರ್ಮೆಂಟ್ ವಿ ಹ್ಯಾವ್ ಚೋಸ್ ಆರ್ ವಾಟ್ ಎವರ್. ಇಲ್ಲ ನಾವಿರೋದೇ ಆ ರೀತಿ. ವಿ ಮೇ ಬಿ ಲೈಕ್ ನಾವು ಕರೆಕ್ಟಾಗಿ
ನಮ್ಮ ಸರೌಂಡಿಂಗ್ಸ್ನ ಕ್ಲೀನಾಗಿ ಇಟ್ಕೊಳ್ದೇ ಇರ್ಬೋದು, ಇಲ್ಲ ನಾವು ವಿ ಡೋಂಟ್ ಟೇಕ್ ಥಿಂಗ್ಸ್ ಇನ್ ಟು ಅವರ್ ಹ್ಯಾಂಡ್ಸ್ ಆ ಥರ, ಇಲ್ಲ ನಾವು ನಮ್ಮ ಗೌರ್ಮೆಂಟ್ನ ಆ ರೀತಿ ಸೆಲೆಕ್ಟ್ ಮಾಡ್ಬೋದಿರ್ಬೋದು. ವಾಟ್ ಎವರ್ ಇಟ್ ಮೈಟ್ ಬಿ, ಎವ್ರಿಥಿಂಗ್ ದ ಸೋಲ್ ಕಾಸ್ ಇಸ್ ಅಸ್. ಐ ಹ್ಯಾವ್ ಅಕ್ಸೆಪ್ಟೆಡ್. ಆ್ಯಂಡ್ ಈ ರೀತಿ ಇರೋದಕ್ಕೆ ನಾವೇ ಇವಾಗ ಇನ್ನೊಂದು ಹೇಳ್ತಾರಲ್ಲ, ಯು ಶುಡ್ ಚೂಸ್ ಯುವರ್ ಬ್ಯಾಟಲ್ಸ್ ವೈಸ್ಲಿ ಸೊ ದ್ಯಾಟ್ ಯು ಪುಟ್ ಆಲ್ ಆಫ್ ಯುವರ್ ಎನರ್ಜಿ ಇನ್ ಟು ಫೈಟಿಂಗ್ ವಿಚ್ ಯು ಥಿಂಕ್ ಇಸ್ ಮೋಸ್ಟ್ ಹೆಲ್ಪ್ಫುಲ್. ಇವಾಗ ಎಲ್ಲರೂ ಎಲ್ಲ ಬ್ಯಾಟಲ್ಸು ಫೈಟ್ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಪಿಕ್ 1 or 2 ಥಿಂಗ್ಸ್ ವಿಚ್ ಯು ಫೈಂಡ್, ಓಕೆ ಇದರಿಂದ ಐ ಆಮ್ ಅಫೆಕ್ಟೆಡ್ ದ ಮೋಸ್ಟ್ ಬೈ ದಿಸ್, ಆ್ಯಂಡ್ ಐ ಥಿಂಕ್ if I work on this or if I pick this battle and fight it out, it will help the most, or this cause is dearest to me or nearest to me ಅಂತ ಆ ಥರ ಅನ್ಕೊಂಬಿಟ್ಟು if you pick your battles, I think it will be much easier. Find out what you think is worth fighting for, and some people ge it might be infrastructure, some people ge it might be like sound pollution, air pollution or noise pollution, whatever. ಇನ್ ಕೆಲವ್ರಿಗೆ ಇಟ್ ಕುಡ್ ಈವನ್ ಬಿ ಸಮಥಿಂಗ್ ವೆರಿ ಸಿಲಿ. ಬಟ್ ನಂಗೆ ಏನು ಅನ್ಸುತ್ತೆ ಅಂದರೆ, ಯು ಶುಡ್ ಪಿಕ್ ದ ಕಾಸ್ ದಟ್ ಯು ಥಿಂಕ್ ಇಸ್ ಮೋಸ್ಟ್ ವರ್ತ್ ಫೈಟಿಂಗ್ ಫಾರ್ ಆ್ಯಂಡ್ ಯು ಶುಡ್ ಫೈಟ್ ಇಟ್ ಔಟ್. ಕಂಪ್ಲೀಟ್ಲಿ ಲೈಕ್ ಅಪ್ ಟು ಯು ಅಂತ ನಾನು ಹೇಳ್ತೀನಿ. ಬಟ್ ಇನ್ನೊಂದೇನಂದರೆ, ಇವಾಗ ಬೇರೆಯವ್ರಿಗೆ ಅಫೆಕ್ಟ್ ಆಗ್ದಲೇ ಇರ್ಬೋದು ಅದರಿಂದ, ಬಟ್ ಸಮ್ ಪೀಪಲ್ ಕ್ಯಾನ್ ಬಿ ಸೆನ್ಸಿಟಿವ್ ಟು ಸರ್ಟನ್ ಥಿಂಗ್ಸ್. ಸೊ ಇನ್ ಅ ವೇ ಇಟ್ ಕ್ಯಾನ್ ಓನ್ಲಿ ಅಫೆಕ್ಟ್ ದೆಮ್ ಮೋರ್ ದ್ಯಾನ್ ದ ಅದರ್ ಪೀಪಲ್. ಸೊ ದಟ್ ಟೈಮ್ you cannot say, okay, I will try not to get irritated by this anta, because it is not really in your control, because everyone wants to not be irritated by things alva. So some people might be so sensitive that even though they don't want to get irritated by something, but they're just that sensitive to that particular thing. But I like ಅಂದರೆ ನನಗೆ ಗೊತ್ತಿಲ್ಲ, ನೀನು ಹೇಳಿದ ಕರೆಕ್ಟ್, ಅಂದರೆ ಸೆನ್ಸಿಟಿವಿಟಿನೂ ಇರುತ್ತೆ, ಬಟ್ ಇನ್ ದ ಎಂಡ್ ಮೈಂಡ್ ಸೆಟ್ ಮೇಲೆ ಹೋಗುತ್ತಂತ ನನಗನ್ಸೋದು. ಬಿಕಾಸ್ ನಿನ್ನ ಕಾನ್ಷಿಯಸ್ನೆಸ್ನ ಎಲ್ಲಿ ಹಾಕ್ತೀಯಾ, ದಟ್ ಈಸ್ ವಾಟ್ ಯುಲ್ ರಿಯಾಕ್ಟ್ ಟು ಥರ. ಇವಾಗ ನಿನ್ನ ಮೂಗು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅನ್ಕೋ, ಆಯಿತಾ. ನೀನು ಮಲ್ಕೊಂಡಿರೋವಾಗ ಯುಲ್ ಬಿ ಅನ್ಕಾನ್ಷಿಯಸ್ ಅಲ್ವಾ, ಆ ಟೈಮಲ್ಲೂ ನಿನಗೆ ಅದೇ ಸ್ಮೆಲ್ಲು ಅದೆಲ್ಲ ಬಂದರೆ ನಿನ್ಗೆ ಇರಿಟೇಟ್ ಆಗಲ್ಲ, ಬಿಕಾಸ್ ಯು ಆರ್ ನಾಟ್ ಕಾನ್ಷಿಯಸ್ ಆನ್ ಇಟ್. ಇಫ್ ದಟ್ ಈಸ್ ದ ಕೇಸ್, ಇವಾಗ ಒಬ್ಬ ಪರ್ಸನ್ ಆ ರೀತಿ ಸಿನಾರಿಯೋ ಇದೆ ಅಂತ ಹೇಳಿದ್ರೆ, then I'm pretty sure, even though no matter how sensitive he is, he can bring it under his control tara. He can reduce the reaction that he gives anta ansutte, but make it go away, make the irritation go away agatto ilvo I don't know, but they can certainly try to reduce the reaction that ಇಲ್ಲ ನಾ ಅದೇ ಇವಾಗ ನೋಡು, ಇವಾಗ ನೀನು ಮಲ್ಗಿರೋ ಟೈಮಲ್ಲಿ ನೀನು ಅನ್ಕಾನ್ಷಿಯಸ್ ಇರ್ತೀಯ, ಆ ಟೈಮಲ್ಲಿ ನಿನ್ಗೇನು ಟ್ರಿಗರ್ ಆಗಲ್ಲ ಅಂತ ಹೇಳಿದ್ರೆ, ದೆನ್ ದಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ದೆರ್ ಆರ್ ಸಮ್ ಪೀಪಲ್ ಮಲ್ಗಿರೋ ಟೈಮಲ್ಲೂ ಕೆಲವೊಂದಷ್ಟು ಇರಿಟೇಷನ್ಸ್ ಆಗುತ್ತೆ, ದಟ್ ಈಸ್ ಲೈಕ್ ಸೌಂಡ್ ಆ ಥರದ್ದು ಬಂದು, ದಟ್ ಈಸ್ ಲೈಕ್ ದಟ್ ವಿ ಕ್ಯಾನಾಟ್ ಹೆಲ್ಪ್. that is also ಸೊ ಇದು ನಮ್ಮ, if you are not getting triggered when you are unconscious, you can work on it. So there is a problem, you are paying attention to that problem, which is causing your physical body to go through so many things. And there is a problem, but you are not paying attention to it, so you are peaceful and calmful. ಇವಾಗ ನೀನೊಂದು ಯಾವುದೋ ಒಂದು ಫೀಲ್ಡ್ನಲ್ಲಿ ಇರ್ತೀಯ, ಆ್ಯಂಡ್ ಅಲ್ಲೊಂದು ಟ್ರೈನ್ ಟ್ರ್ಯಾಕ್ ಇರುತ್ತೆ, ಆ ಟ್ರೈನ್ ಇಸ್ ಪಾಸಿಂಗ್ ಬೈ, ಇಟ್ ಈಸ್ ಮೇಕಿಂಗ್ ದಟ್ ಹಾಂಕಿಂಗ್ ಸೌಂಡ್ ಆರ್ ವಾಟ್ ಎವರ್, ಯು ಆರ್ ಇನ್ ಅ ಬ್ಯೂಟಿಫುಲ್ ಲ್ಯಾಂಡ್. ಸೊ ನೀನು ಆ ಟೈಮಲ್ಲಿ ಆ ಲ್ಯಾಂಡು, ಆ ಬ್ಯೂಟಿಫುಲ್ ಸೀನ್ರಿ ಅದೆಲ್ಲ ನೀನು ಎಂಜಾಯ್ ಮಾಡ್ತಾ ಇರ್ತೀರ. ಅಟ್ ದ ಸೇಮ್ ಟೈಮ್ ದೆರ್ ಈಸ್ ಆಲ್ಸೋ ದಿಸ್ ಟ್ರೈನ್ ಸೌಂಡ್ ಕಮಿಂಗ್. If you pay your attention to that train sound, you might find it irritating. At the same time, if you pay attention to the scenery around you, a train sound irutte, but it doesn't affect you. It is just there, outside. So, aa riti. So, ella when you start to perceive things like that, then your life will be at peace, peaceful ಆಗಿರುತ್ತೆ. At least it will be more peaceful than what people are currently living at. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,